ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜಸ್ವಿನಿ ಗಿರೀಶ್. ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಕೊಡಿ. ಇವತ್ತು ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಮಂಡ್ಯಕ್ಕೆ ಹೋಗ್ತಾಯಿದ್ದೀವಿ. ಮಂಡ್ಯಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಕೇಳಿ ಅಟ್ಲೀಸ್ಟು. ಪರವಾಗಿಲ್ಲ ಬಿಡಿ, ನೀವು ಕೇಳಲ್ಲ ಅಂತ ಗೊತ್ತೋ, ನಾನೇ ಹೇಳ್ತೀನಿ. ಕನ್ನಡ ರಾಜ್ಯೋತ್ಸವದ ಸಮ್ಮಿಲನ ಇತ್ತು, ಅದಕ್ಕೋಸ್ಕರ ನಮ್ಮ ಮಂಡ್ಯದಲ್ಲೇ ನಡೆದು ನಾವೇ ಹೋಗಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಇದು ಶುಕ್ರವಾರನೇ ಸ್ಟಾರ್ಟ್ ಆಗಿತ್ತು, ಯಾಕಂದರೆ ಶುಕ್ರವಾರ ನಾವು ಊರಲ್ಲಿ ಇಲ್ಲದಿರೋ ಕಾರಣ ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸರಿ ಆಯಿತು, ಭಾನುವಾರ ಇವತ್ತು ಲಾಸ್ಟ್ ಡೇ, ಅದಕ್ಕಾದ್ರೂ ಹೋಗೋಣ ಅಂತ ಹೋಗ್ತಾಯಿದ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಇಲ್ಲಂತೂ ಕಾಲು ಮಡಗೋಕ್ಕಂತೂ ಜಾಗನೇ ಇರ್ತಿಲ್ಲ. ನಾನು ಅಂದ್ಕೊಂಡೆ ನನ್ನ ಯೂಟ್ಯೂಬ್ಗೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ನನ್ನ ಕೈಲಂತೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾಯಿತು. ಅಲ್ಲಿಂದ ನಾವು ಬಂದಿದ್ದೆ ಹಳ್ಳಿ ಮನೆ ಅಂತ, ಅಂದರೆ ಇದನ್ನು ತೊಟ್ಟಿ ಮನೆ ಅಂತಲೂ ಕರೀತಾರೆ, ಹಳ್ಳಿ ಮನೆ ಅಂತಲೂ ಕರೀತಾರೆ. ಅಲ್ಲೊಂದು ಎತ್ತಿನ ಗಾಡಿ ಇತ್ತು, ನನ್ನ ಮಕ್ಕಳನ್ನೆಲ್ಲ ಕುಣಿಸ್ಕೊಂಡು ನಾವು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಎತ್ತುಗಳೆಲ್ಲ ನೆನೆಸಿದ್ರು, ತುಂಬ ಚೆನ್ನಾಗಿತ್ತು ಈ ಎತ್ತುಗಳೆಲ್ಲ. ಹಳ್ಳಿ ಮನೆ ಅಂದಮೇಲೆ ಎತ್ತಿಲ್ಲ ಅಂದರೆ ಚೆನ್ನಾಗಿರುತ್ತಾ. ಹಂಗೆ ನಾನು ಝೂಮ್ ಹಾಕಿ ತೋರಿಸಿದ್ದೀನಿ ನೋಡಿ, ಅದು ರೇಷ್ಮೆ ಹುಳದಿಂದ ಮಾಡಿರೋ ಹೂನಾರ. ತುಂಬ ಚೆನ್ನಾಗಿತ್ತು. ರೇಷ್ಮೆ ಹುಳದಲ್ಲಿ ಈ ಥರ ಹೂನಾರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ನೋಡಿದ್ದು ಫಸ್ಟ್ ಟೈಮು. ನೋಡೋಕ್ಕೆ ಸ್ವಲ್ಪ ಚೆನ್ನಾಗೂ ಕಾಣಿಸ್ತಾಯಿತ್ತು. ಈ ಕಡೆ ಬಂದರೆ ತುಂಬ ಧಾನ್ಯಗಳು. ಆ್ಯಂಡ್ ಈ ಹಳ್ಳಿ ಮನೆ ಸ್ಪೆಷಾಲಿಟಿ ಏನು ಅಂತ ಅಂದರೆ ಹಳೆಯ ಕಾಲದ ವಸ್ತುಗಳೆಲ್ಲನೂ ರೀಕ್ರಿಯೇಟ್ ಮಾಡಿದ್ದಾರೆ. ನಾವು ಇದನ್ನು ನಮ್ಮ ಅಜ್ಜಿ ಮನೆಯಲ್ಲಿ ನೋಡಿದ್ವಿ. ಬಟ್ ಆದರೆ ನಮ್ಮ ಮಕ್ಕಳು ಈಗಿನ ಕಾಲದ ಜನ್ರೇಷನ್ ತಿರ್ಗಿ ಮುಂದಿನ ಕಾಲದ ಜನ್ರೇಷನ್ ಮಕ್ಕಳಿಗೆ ನಾವು ಇದೇ ಥರನೇ ತೋರ್ಸೋಕ್ಕಾಗೋದು. ಯಾಕಂದರೆ ಅವೆಲ್ಲ ನಮ್ಮ ಮನೆಗಳಲ್ಲಿ ಬಳಸಲ್ಲ. ತುಂಬ ವೆರೈಟಿ ಟೈಪ್ಸ್ ಅವೆಲ್ಲ ಬಳಸ್ತಾ ಇರ್ತಾರೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ನೇಗಿಲು, ಮಡಕೆ ಎಲ್ಲ ಕೂಡ ಮಡಗಿದ್ದಾರೆ. ಈ ಕಡೆ ಸೈಡೆಲ್ಲ ಬಂದರೆ ಮರ, ಚಿಕ್ಕ ಮರಗಳು, ಮಡಕೆ ಥರ. ಆಮೇಲೆ ಇದು ಕೋಳಿ ಕೋಚ್ ಹಾಕ್ತಿದ್ವಲ್ಲ, ಅದು ಪಂದ್ರ. ಅಲ್ಲಿಂದ ಬಂದರೆ ತೊಟ್ಟಿ ಮನೆ ಅಂದಮೇಲೆ ತೊಟ್ಟಿ ಇರದೇ ಇದ್ದರೆ ಚೆನ್ನಾಗಿರುತ್ತಾ, ಅದಕ್ಕೆ ತೊಟ್ಟಿನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಅಡುಗೆ ಮನೆ, ಚಿಕ್ಕದಾಗಿ ಅಡುಗೆ ಮನೆ ಮಾಡಿದ್ದಾರೆ ನೋಡಿ. ಒಲೆ, ಒಳಕಲ್ಲು, ಸೌಗೆ ಮಾಡ್ತೀವಲ್ಲ ಅದು. ಇಲ್ಲಿಂದ ಬಂದರೆ ಕಂಚಿನ ಸಾಮಾನುಗಳು, ತುಂಬ ಚೆನ್ನಾಗಿತ್ತು. ಎಲ್ಲ ಸರಿ ಆಯಿತು. ಈಚೆ ಬಂದರೆ ಬಾವಿನೂ ಕೂಡ ಇತ್ತಪ್ಪ. ಈ ಬಾವಿ ನೋಡೇ ಶಾಕ್ ಆಗಿದ್ದು. ತುಂಬ ನೀರಿರುತ್ತೆ ಅಂದ್ಕೊಂಡ್ವಿ, ನೋಡಿದ್ರೆ ಖಾಲಿ ಬಾವಿ ಬಿಟ್ಟಿದ್ರು. ನೀರು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತೇನೋ. ಅಲ್ಲೇ ಪಕ್ಕದಲ್ಲಿ ಬೆಲ್ಲ ಕೂಡ ಮಾಡ್ತಾಯಿದ್ರು. ಇರಪ್ಪ ನೋಡೋಣ ಅಂತ ಹೋದ್ವಿ. ಬೆಲ್ಲನ ಅಲ್ಲೇ ಕೂಡ ಮಾಡ್ತಿದ್ರು. ಅಲ್ಲಿ ನಾವು ಹೋಗೋಕ್ಕಾಗಲಿಲ್ಲ. ಬೆಲ್ಲದಲ್ಲಿ ತುಂಬ ವೆರೈಟೀಸ್ ಇದೆಯಂತೆ. ನನಗಿದೇ ಫಸ್ಟ್ ಗೊತ್ತಿದ್ದು. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ. ನಾನು ಅಂದ್ಕೊಂಡೆ ಮಾಮೂಲಿ ಬೆಲ್ಲ, ಆರ್ಗಾನಿಕ್ ಬೆಲ್ಲ ಎರಡೇ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಿ ತುಂಬ ಥರ, ಎಲ್ಲ ಥರ ಐಟಮ್ಸ್ ಕೂಡ ಇತ್ತು. ಇಲ್ಲಿ ಒಂದು ನೋಡ್ತಾ ಇದ್ದರೆ ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಥರ ಸೀರೆಯಿಂದ ಹಿಡ್ದು ಪ್ರತಿಯೊಂದು ಚಪ್ಪಲಿ, ತಿನ್ನೋ ಐಟಮ್ಸ್ ಎಲ್ಲ ಕೂಡ ಇಲ್ಲಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಊಟಕ್ಕೆ. ಊಟನಾದ್ರು ಫ್ರೀ ಇರುತ್ತೆ ಅಂತ ಅಂದ್ಕೊಂಡ್ವಿ, ನಿಜವಾಗ್ಲೂ ಇಲ್ಲ. ಊಟದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದರು. ತಿರ್ಗಾ ಅದಲ್ಲದೆ ನೆನ್ನೆ ಕೂಡ ಮಳೆ ಕೂಡ ಊದಿತಂತೆ. ಅದಕ್ಕೆ ನೆನ್ನೆ ಬರದೇ ಇರೋರೆಲ್ಲ ಇವತ್ತು ಸಂಡೇ ಅಂತ ಬಂದಿದ್ದಾರೆ. ಅಲ್ಲಿ ನೋಡಿ ಫುಲ್ಲೆಲ್ಲ ಬದಿ ಎಲ್ಲಿ ನಿಂತ್ಕೊಂಡು ಜಾರ್ತಾ ಇತ್ತು. ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಊಟ ಹಾಕ್ಸ್ಕೊಂಡು, ಊಟ ಕೂಡ ತುಂಬ ಚೆನ್ನಾಗಿತ್ತು. ಅನ್ನ, ಸಾಂಬಾರು, ಪರೋಟ, ಹಪ್ಪಳ, ಅದಕ್ಕೆ ಸ್ವಲ್ಪ ಗ್ರೇವಿ ಇತ್ತು. ನಾವು ಊಟ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಯಾರಿಗಿಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.